ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂ ಪೌಲ್. ನಶೆ ಮುಕ್ತ ಆಸ್ಪತ್ರೆಗಾಗಿ 1 ಲಕ್ಷ ಲಂಚದ ಬೇಡಿಕೆ ಇಟ್ಟಿದ್ದರು. ಹಣ ನೀಡದಕ್ಕೆ 75 ಲಕ್ಷ ಖರ್ಚು ಮಾಡಿ ಕಟ್ಟಿಸಿದ್ದ ಆಸ್ಪತ್ರೆಯ ಕಾಂಪೌಂಡ್ ನೆಲಸಮ ಮಾಡಿದ್ದಾರೆ. ಇದೆಲ್ಲಕ್ಕೂ ಕಾರಣ ಪುರಸಭೆಯ ಅಧಿಕಾರಿ ಸಂಗಮೇಶ್ ಕಾರ್ಬಾರೆ ಎಂದು ಪಾಂಡುರಂಗ ಕನಸಿ ಅವರು ಆರೋಪಿಸಿದ್ದಾರೆ. ನಮಗೆ ನ್ಯಾಯ ಸಿಗದಿದ್ದರೆ ವಿಷ ಕುಡಿಯುವುದಾಗಿ ಕೂಡ ಅವರು ಹೇಳಿದ್ದಾರೆ. ಆದರೆ ಈ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾರಣ ಬೇಕಿಲ್ಲ, ಬಿನಾ ಡಾಕ್ಯುಮೆಂಟ್ ನೀರು ಹೊಡ್ಲಿಕ್ಕತ್ತಿದ್ದೆವು, ನೀವು ಡೈರೆಕ್ಟ್ ಬೀಳ್ಸೇ ಬಿಟ್ಟಿರಿ. ನಾವು ಕೇಳೋದಲ್ಲ ಇಲ್ರಿ ಮೈ ಮ್ಯಾಗ ಹೊಡ್ಬೇಕ್ರಿ. ತಲೆ ಮೇಲೆ ಈಟಂಗಿ ಸರ್, ನಮ್ಗೆ ಹೇಳಿ ಮಾಡ್ರಲ್ಲ, ಮಾತು ಆಡೋದಿಲ್ಲ, ಏನಿಲ್ಲ. ಏನದ ಹಿಸಾಬ್ ಇದು? ಒಳಗೆ ನೀರು ಹೊಡಿಲತ್ತಿದ್ದೇನು? ನೀರು ಹೊಡ್ಲತ್ತಿದ್ರು ನೀವು ಬೇಯಿಸ್ರಿ. ಏನು ಅದು JCB ನೀವು ಬೇಯಿಸ್ರಿ. ಮಾಡ್ಕೊಬನ್ನಿ ಸರ್. ಕಾರಣ ಏನದ? ಹೆಂಗ ಕಾರಣ ಏನದ? ಕಾರಣ ಏನದ ನಿಮ್ಗೆ ಹೇಳ್ಬೇಕಿಲ್ಲ. ಬಂದ್ ಮಾಡೋಣ, ಬಂದ್ ಮಾಡ್ತೀನಿ. ಬಂದ್ ಮಾಡ, ಏನೊಂದು ಗೌರ್ಮೆಂಟ್ ಬೇಕಾದ. ಪಾಂಡುರಂಗ ಕನಸಿ ಅವರು ನನ್ನ ಮೇಲೆ 1 ಲಕ್ಷ ರೂಪಾಯಿಯ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ. ಆದರೆ ನಾನು ಯಾವುದೇ ರೀತಿಯಿಂದ ದುಡ್ಡು ಕೇಳಿಲ್ಲ. ನಾನು 1 ಲಕ್ಷ ರೂಪಾಯಿ ಕೇಳಿಲ್ಲ. ಒಂದು ವೇಳೆ ಕೇಳಿದ್ದೆ ಆದಲ್ಲಿ ನನಗೆ ಡಾಕ್ಯುಮೆಂಟ್ ತೋರಿಸಿ, ಇಲ್ಲ ಅಂದ್ರೆ ನಾನು ಅವರ ಮೇಲೆ ಮಾನಹಾನಿ ಮೊಕದ್ದಮೆಯನ್ನು ಹಾಕುತ್ತೇನೆ ಎಂದು ಪುರಸಭೆಯ ಅಧಿಕಾರಿಯಾದ ಸಂಗಮೇಶ್ ಕಾರ್ಬಾರಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಧಿಕಾರಿಗಳು ನನಗೆ ಅಕ್ರಮವಾಗಿ ಕಟ್ಟುತ್ತಿರುವ ಬಿಲ್ಡಿಂಗ್ ಅನ್ನು ಡಿಮಾಲಿಷ್ ಮಾಡಿ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿಯಲ್ಲಿ ನನ್ನ ವೈಯಕ್ತಿಕವಾಗಿ ನಿರ್ಧಾರ ತೆಗೆದುಕೊಂಡು ಡಿಮಾಲಿಷ್ ಮಾಡಿಲ್ಲ. ನನ್ನ ಜೊತೆ ಪೊಲೀಸ್ ಇಲಾಖೆಯವರು ಸಹಾಯ ಪಡ್ಕೊಂಡು ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ನಾನು ಪಾಂಡುರಂಗ ಕನಸಿ ಅವರಿಗೆ 3 ಬಾರಿ ನೋಟಿಸ್ ಕೂಡ ನೀಡಿದ್ದೇನೆ. 2ನೆಯ ನೋಟಿಸ್ ನೀಡಲು ಖುದ್ದಾಗಿ ನಾನೇ ಹೋಗಿದ್ದೆ. ಆದರೂ ಅವರು ಅಕ್ರಮವಾಗಿ ಕಟ್ಟುತ್ತಿರುವುದನ್ನು ನಿಲ್ಲಿಸಿರಲಿಲ್ಲ. ನನ್ನ ಹತ್ತಿರ ಅದರ ಸಂಪೂರ್ಣ ದಾಖಲೆ ಕೂಡ ಇದೆ. ಪಾಂಡುರಂಗ ಕನಸಿ ಅವರು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿರುವ ದಾಖಲೆ ಕೂಡ ನನ್ನ ಹತ್ತಿರವಿದೆ ಎಂದು ಹೇಳಿದ್ದಾರೆ. ಸರ್, 21 ತಾರೀಕಿಗೆ ನಾವು ಯಾದವ್ ಕನಸೆ ಅವ್ರದ್ದು ಏನು 204 ಸರ್ವೆ ನಂಬರ್ದಲ್ಲಿ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ನಾವು ತೆರವುಗೊಳಿಸಿದ್ದೆವು. ಅವ್ರೇನಂತಾರ ನೋಟಿಸ್ ಕೊಟ್ಟಿಲ್ಲ ಅಂತ. ನಾವು ಫಸ್ಟ್ ನೋಟಿಸು 8/11/2024 ಕೊಟ್ಟಿದ್ದೆವು. ಮತ್ತು ಫೋಟೋನೂ ಅವ ಸರ್. ಫಸ್ಟ್ ನೋಟಿಸು 8/11/2024. ಸೆಕೆಂಡ್ ನೋಟಿಸು ಖುದ್ದು ನಾನೇ ಆಗಿ 16/11/2024 ಕೊಟ್ಟೀನಿ. ಥರ್ಡ್ ನೋಟಿಸ್, ಸೆಕೆಂಡ್ ನೋಟಿಸ್ದಾಗ ಸ್ಟಾಪ್ ಮಾಡ್ರಂತಂದೆವು. ಅವರು ಬಹಿರಂಗವಾಗಿ ಕಟ್ತಾ ಇದ್ದರು. ಥರ್ಡ್ ನೋಟಿಸು ಕೊಟ್ಟೆ, ಅವ್ರು ಕಟ್ಟಿದ್ದರು 16/12/2024 ಫೇಕ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಕಟ್ತಾ ಇದ್ದರು. ನಾವೇನು ಮಾಡಿದೆವು, 21 ಡೇಟಿಗೆ ಡೆಮೊಲಿಷ್ ಮಾಡಿದೆವು. ಅವರೆಲ್ಲ ಥರ ನಾವು ಯಾವುದೇ ನೋಟಿಸ್ ನೀಡಿಲ್ಲ. ಬಟ್ ನಾವು ನೋಟಿಸ್ ನೀಡಿದ್ದು ನಾವು ನಿಮ್ಗೆ ಕಾಪಿ ಕೊಡ್ತೀವಿ. ಮತ್ತು 2016 ಸರ್ಕ್ಯುಲರ್ ಪ್ರಕಾರ ಆನ್ಲೈನ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ತೊಗೋಬೇಕಂತದ. ಅವರು ಮಗ ಪಾಂಡುರಂಗ್ ಕನಸಿ ಸರ್ ಅವರು ನಮ್ಮ TMC ಮೆಂಬರ್ರ. ಅವರಿಗೆಲ್ಲ ಗೊತ್ತಿದೆ. ಫಿರ್ ಬಿ ಅವರು ಆಫ್ಲೈನ್ ಅದು ಬಿ ಆಫ್ಲೈನ್ ಪರ್ಮಿಷನ್ ಫೋರ್ಜ್ ಅಂದ್ರೆ ಫೇಕ್ ಕ್ರಿಯೇಟ್ ಮಾಡಿ ನಮ್ದು ಹಿಂದಿನ ಚೀಫ್ ಆಫೀಸರಿಗೆ ನಾವು ಲೆಟ್ರ್ ಬರೆದಿದ್ದೆವು, ನೀವು ಕೊಟ್ಟಿಲ್ಲ ಅಂತ. ಬಟ್ ಅವರೇನು ನಾವು ಕೊಟ್ಟಿಲ್ಲ ಅಂತ ಹೇಳಿ ಲೆಟ್ರ್ ಕೊಟ್ಟಾರೆ ಸರ್. ಮತ್ತು ಕನ್ಸ್ಟ್ರಕ್ಷನ್
ಮನ್ ಡೆಮೊಲಿಷ್ ಮಾಡೋದು ನನ್ನ ಮ್ಯಾಗೆ ಸುಳ್ಳು ಆರೋಪ ಮಾಡತ್ತಾರ ಸರ್. ಫಸ್ಟ್ ಕಂಪ್ಲೇಂಟ್ ಬಂತು, ವಿನಾಯಕ್ ತಂದೆ ಶಿವಾಜಿರಾವ್ ಭಾಂಗೆ ಏನಂತಂದ್ರೆ ಭಾಲ್ಕಿ ಪಟ್ಟಣದಲ್ಲಿ ಸರ್ವೆ ನಂಬರ್ 204-205 ಒಟ್ಟು ವಿಸ್ತೀರ್ಣ 12 ಎಕರೆ 29 ಗುಂಟೆ ಜಮೀನು ಕೋರ್ಟ್ನಲ್ಲಿ ಕೇಸ್ ಇದ್ದರೂ ಇದರಲ್ಲಿ ಕಾನೂನು ಬಾಹಿರವಾಗಿ ಮಾಡಿಕೊಂಡು ಕ್ರಿಯಾಪತ್ರ ಇದರಲ್ಲಿ ಕಟ್ಟಡ ಪರವಾನಗಿ ಯಾವ ಆಧಾರ ಮೇಲೆ ನೀಡಿದರೆ ಇದ್ರ ಬಗ್ಗೆ ದೂರು ಅರ್ಜಿ ನಮಗೆ ನೀಡಿದರು ಸರ್. ಅವರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಕಟ್ತಾ ಇದ್ದರು. ನಾವು ಹೋಗಿ ನೋಟಿಸು ಕೊಟ್ಟಿದ್ದೇವೆ, 3 ನೋಟಿಸಸ್ ಕೊಟ್ಟಿದ್ದೇವೆ ಸರ್. 3 ನೋಟಿಸ್ ಕೊಟ್ಟು ಅವ್ರು ಯಾವುದೇ ರೀತಿ ಅದರದ್ದು ವ್ಯಾಲ್ಯೂ ಅಂದ್ರೆ ಆ ನೋಟಿಸಿಗೆ ಸ್ಪಂದನ ಮಾಡಿಲ್ಲ, ಬಹಿರಂಗವಾಗಿ ಕಟ್ತಾ ಇದ್ದಾರೆ. ಮತ್ತು ನಾವು ನೋಟಿಸ್ ಕೊಡ್ಲಾಕ್ ಹೋದರು ಅವರು ಸ್ಟಾಪ್ ಆಗ ಮಾಡ್ತಾ ಅಂತ ಹೇಳಿ ಮತ್ತೆ ಕಟ್ಕೊತಿರು. ಮತ್ತು ನಾವು ಹೋಗಿ ನೋಡೋದು ಪೂರಾ ಬೌಂಡ್ರಿ ಕಟ್ಟಿನಿತ್ತು. ನಾವು 2180 ಡೆಮೊಲಿಷ್ ಮಾಡಿಬಿಟ್ಟಿದ್ದೀವಿ. ಓಕೆ ಸರ್. DVDCಂದು ಲೆಟರ್ ಬಂದಿತ್ತು 204-205 ಸರ್ವೆ ನಂಬರ್ದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡವನ್ನು ನಿಲ್ಲಿಸುವ ಬಗ್ಗೆ. ನಾವು ನಿಲ್ಲಿಸಲು ಸಹ ಅವ್ರು ಕಟ್ಲತ್ತಿದ್ದರು. ಮತ್ತು ನಮ್ದು 187 ಸೆಕ್ಷನ್ದಾಗ ಮುನ್ಸಿಪಾಲಿಟಿ ಆಕ್ಟ್ಸ್ದಾಗ ವಿತೌಟ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕಟ್ಕೊಂಡ್ರು ನಮಗೆ ರಿಮೂವ್ ಮಾಡಕ್ಕೆ ಅಥಾರಿಟಿ ಇದೆ ಸರ್. ಸುಳ್ಳು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರು ಅದ್ರದ್ದು ಪ್ರೂಫ್ ಕೊಡಬೇಕು, ಇಲ್ಲದ್ರೆ ನಾನೇ ಕಾನೂನು ಕ್ರಮ ಇದು ನಾ ಕೇಸ್ ಹಾಕ್ತೀನಿ ಸರ್. ಸುಳ್ಳದ ನಾ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಸರ್. RC ಆಫೀಸ್ನಿಂದ ಲೆಟರ್ ಬಂದಿತ್ತು ಸರ್, AC ಆಫೀಸ್ನಿಂದ ಬಂದಿತ್ತು, DC ಆಫೀಸ್ನಿಂದ ಬಂದಿತ್ತು, ಮತ್ತು ಎಲ್ಲ ಮೇಲ್ ಮತ್ತು DVDCನಿಂದ ಲೆಟರ್ ಬಂದಿದೆ ಸರ್. ಮತ್ತೊಂದು ಇದ್ರದ್ದು ಅರ್ಜಿ ಬಂದಿತ್ತು. ಅವ್ರ ಅರ್ಜಿ ಬಂದಿದ ಮೇಲೆ ನಾವೆಲ್ಲ ಪರಿಶೀಲಿಸಿ ಅವ್ರಿಗೆ ನೋಟಿಸ್ ಫಸ್ಟ್ ಕೊಟ್ಟಿದ್ದೇವೆ ಸರ್. ಅವ್ರು ಸೆಕೆಂಡ್ ನೋಟಿಸ್ ಕೊಟ್ಟಿದ್ದೇವೆ, ಥರ್ಡ್ ನೋಟಿಸ್ ಕೊಟ್ಟಿದ್ದೇವೆ. ಅವ್ರು ಬಹಿರಂಗವಾಗಿ ಕಟ್ಲತ್ತಿರು ನಾವು ತೆರವುಗೊಳಿಸಿದ್ವಿ. ಇಲ್ಲ ಸರ್, ಲೇಔಟು ಇಲ್ಲ. ಇದು ಟೋಟಲ್ 6 ಮಂದಿ ಅಂತ ಸರ್. ಮತ್ತು ಅದರಲ್ಲಿ ಪಾಣ್ಯದಲ್ಲಿ ನೋಡ್ರಿ ಕೋರ್ಟ್ ಸ್ಟೇ ಆಸ್ ಪರ್ ಕೋರ್ಟ್ ಆರ್ಡರ್ ಅಂತ ಇದೆ ಸರ್. ನಾನು ನಿಮಗೆ ಸಬ್ಮಿಟ್ ಮಾಡ್ತೀನಿ ಸರ್. 205 ಸರ್ವೆ ನಂಬರ್ ಸರ್. 204-205 ಸರ್ವೆ ನಂಬರು ಇನ್ನು ಕೋರ್ಟ್ದಲ್ಲಿ ಇದೆ ಸರ್. ಅದಕ್ಕೆ ಸ್ಟೇ ಆರ್ಡರ್ ಇದೆ. ಫಿರ್ ಬಿ ಅವರು ಅನಧಿಕೃತವಾಗಿ ಕಟ್ಟಡ ಮಾಡತ್ತೀವಿ ಸರ್. है सर 204 में वो लोग बांधे रहते इलीगल कंस्ट्रक्शन परमिशन फॉल्स डॉक्यूमेंट क्रिएट करके उन्होंने भी टीएमसी मेंबर है सर पांडुरंग कंसे सर उन्होंने डॉक्यूमेंट सब फेक कर ले रहे ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಫೇಕ್ ಅವ ಸರ್ ಫೇಕ್ ಎಲ್ಲಾಗ ಸರ್ ಡಾಕ್ಯುಮೆಂಟ್ಸ್ ಎಲ್ಲಿ ಮಾಡಿಸ್ಕೊಂಡ್ರ ಸರ್ ಸರ್ ಅವ್ರ ಮೆಂಬರ್ ಅಲ್ಲ ಸರ್ ಈಗ ನಮ್ದು ಹಿಂದಿನ ಚೀಫ್ ಆಫೀಸರ್ ಕೇಳಿದೇವ ಸರ್ ಅವ್ರಂದ್ರೆ ನಾವು ಕೊಟ್ಟಿಲ್ಲ ಅಂತ ಅಂದ್ರ ಸರ್ ಎಲ್ಲಿಂದ ಬಂತ ಅವ್ರಿಗೆ ಆನ್ಲೈನ್ ತಗೋಬೇಕಂತ 2016 ಸರ್ಕ್ಯುಲರ್ ಅದ ಸರ್ ಸರ್ಕ್ಯುಲರ್ ಅದ ಅವರಿಗೂ ಗೊತ್ತಿದೆ सर 2016 ನಿಂದು ಡಿಜಿಟಲ್ ಇಲ್ಲ ಅದ ಸರ್ के बारे में उन्होंने बोल रहे हैं उनके पास सीसीटीवी फुटेज है आप जाके उनको 1 लाख रुपए हॉस्पिटल में डायरेक्टली पूछे बोल रहे हैं इसके बारे में क्या बोलेंगे सर नहीं पूछा आप गए थे क्या सर उनके हॉस्पिटल मैं हॉस्पिटल को उनके जो छोटे लड़के हैं विलास कंसे सर MBBS डॉक्टर है मैं हमारे सीनियर है मैं उनको समझाने गया था संडे था उनको कि ये डॉक्यूमेंट सब वैलिड नहीं है आप कंस्ट्रक्शन परमिशन और जो भी डॉक्यूमेंट करेक्ट कर लेके कर ले सकते लेकिन तुम ऐसा कर रहे तो इलीगल स्टॉप करने के लिए बोलने के लिए विथ पुलिस PS PC हमारा और एक स्टाफ के साथ गया था सर अगर उन्होंने कुछ ऐसा आरोप लगा रहे तो प्रूफ ले लो सर